ನೆನಪು ವಿರಹಗಳೇ ಗುರುತುಗಳು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದೆಯಾ? ಎಲ್ಲರೂ ಚೆನ್ನಾಗಿದೆಯಾ? ಸೊ ಇವತ್ತಿನ ವಿಡಿಯೋ ಬಂದು ನೈಟ್ ವ್ಲಾಗ್ ಮಾಡಿರೋದು. ನೈಟು ನಾನು ಮಲ್ಕೊಂಡಿದ್ದೆ ಒಂದು 11 ಗಂಟೆ ಆಗಿತ್ತು. 11 ಗಂಟೆ ಮಲ್ಕೊಂಡು ಮತ್ತೆ ನಾನು 2 ಗಂಟೆಗೆ ವಾಪಸ್ ಎದ್ದಿದ್ದೀನಿ. ಎದ್ದು ನಾವು ಎಲ್ಲೋ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು 2:30 3 ಗಂಟೆಗೆ ಎದ್ದೆ ನಾನು. 3 ಗಂಟೆಗೆ ಎದ್ದು ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಟೀ ಮಾಡಿಕೊಂಡು ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ. ಸೊ ಟೈಮ್ ನೋಡಿಕೊಂಡು ನಾನು ಬೇಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀನಿ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಿಮಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಅಂತ. ಸೊ ಹಾಗೆ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನು ಸೆಲ್ಫಿ ಸ್ಟಿಕ್ನ ತೊಗೊಂಡಿದ್ದೀನಿ. ಮತ್ತು ನಾವು ಹೋಗೋವಾಗ ಅಲ್ಲೆಲ್ಲೂ ಊಟ ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಖರ್ಚು ಜಾಸ್ತಿ ಆಗುತ್ತಲ್ಲ, ಅದಕ್ಕೇ ನಾವು ಮನೆಯಿಂದನೇ ಪಲಾವ್ನ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಪಲಾವ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಆಮೇಲೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂದ್ಬಿಟ್ಟು ಮನೆಯಿಂದನೇ ಮಾಡ್ಕೊಂಡು ಹೊರಟ್ವಿ. ಸೊ ಕಾರ್ ಬಂದಿತ್ತು. ಕಾರ್ ಬಂದು ನಮ್ಮ ಭಾವಂದೇ ಕಾರು, ಅವರೇ ಬಂದಿದ್ರು. ಸೊ ಅವ್ರ ಜೊತೆಗೇನೆ ನಾವು ಹೋದ್ವಿ. ನಾನು ಈ ಥರ ರೆಡಿಯಾಗಿ ನಾನು ಹೊರಟೆ. ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಇದು ನಮ್ಮ ಈ ವರ್ಷದ 2ನೇ ಲಾಂಗ್ ಟ್ರಿಪ್ಪು. ನಾವು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ, ಹುಡುಗರು ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ಮಕ್ಕಳು, ನನ್ನ ಫ್ರೆಂಡು, ಅವ್ರ ಅಮ್ಮ, ನಾವೆಲ್ಲ ಹೋಗ್ತಾ ಇದ್ವಿ. ನೈಟ್ ಟೈಮು ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಕತ್ಲೆ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ. ಬೆಳಕಾದ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೆದರು. ಮುಂದೆ ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ವೆದರ್ ಮಾತ್ರ ಸಖತ್ತಾಗಿತ್ತು. ನಾವು ಬಂದ್ವಿ, ಹತ್ತತ್ರ ಬಂದ್ವಿ. ಹತ್ತತ್ರ ನಾವೆಲ್ಲಿಗೆ ಹೋಗ್ಬೇಕಾಗಿತ್ತು ಆ ಒಂದು ಲೊಕೇಶನ್ಗೆ ಹತ್ತತ್ರ ರೀಚ್ ಆದ್ವಿ. ಮುಕ್ಕಾಲು ಭಾಗ ರೀಚ್ ಆಗಿದ್ದೀವಿ ಆಲ್ರೆಡಿ. ಸೊ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ನೋಡಿ. ಇವರೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು. ಎಲ್ಲಿಗೆ ಹೋಗ್ತಾ ಇರೋದು ಅಂತ ನೀವೇ ನೋಡಿ. ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ. ನಾನೇನು ತಮ್ಲೈನ್ ಮಾಡಿರ್ತೀನಲ್ಲ ಈ ಒಂದು ವಿಡಿಯೋಗೆ, ಆ ತಮ್ಲೈನಲ್ಲೇ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆದ್ರೂ ಒಂದು ಕ್ಯೂರಿಯಾಸಿಟಿ ಇರಲಿ ಅಂತ ನಾನು ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳೋಣ ಅಂತ ಹೇಳಿಲ್ಲ. ಸೊ ನಾವೆಲ್ಲ ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಾನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ನಿಮಗೆ. ನೋಡಿ ಎಷ್ಟೊಂದು ಗಾಡಿಗಳು ಬರ್ತಿದ್ದಾವೆ, ಎಷ್ಟೊಂದು ವೆಹಿಕಲ್ ಎಲ್ಲ ಬರ್ತಿದ್ದಾವೆ. ಇದೇ ರೀತಿ ಫುಲ್ಲು ಜಾಮ್ ಆಗಿತ್ತು. ನಾವು ಹತ್ತತ್ರ ಏನಿಲ್ಲ ಅಂದ್ರೆ ಒಂದು 2 ಅವರ್ ಜಾಮಲ್ಲಿ ಸಿಕ್ಕಾಕೊಂಡಿದ್ವಿ. ಒಂದು 2 ಅವರ್ ನಾವು ಸಿಕ್ಕಾಕೊಂಡಿದ್ವಿ ಟ್ರಾಫಿಕಲ್ಲಿ. ಸೈಡಲ್ಲಿ ಹಾಗೆ ಜೋಳ ಎಲ್ಲ ಮಾಡ್ತಾಯಿದ್ರು, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ವಿಡಿಯೋದಲ್ಲಿ ನೋಡ್ಬೋದು, ನಾನು ಆ ವಿಡಿಯೋನ ಕ್ಲಿಪ್ ತೊಗೊಂಡಿದ್ದೀನಿ. ಸೊ ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾವೆಲ್ಲೂ ಬಂದಿದ್ದೀವಿ ಅಂತ. ನಾವೆಲ್ಲೂ ಬಂದಿದ್ದೀವಿ ಅಂದರೆ ನಂದಿ ಹಿಲ್ಸ್ಗೆ ಬಂದಿದ್ದೀವಿ, ಅಂದರೆ ನಂದಿ ಬೆಟ್ಟಕ್ಕೆ ನಾವು ಬಂದಿದ್ದೀವಿ. ಅದನ್ನೇ ಒಂದು ಬ್ಲಾಗ್ ಮುಖಾಂತರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಹುಡುಗರು ಸ್ವಲ್ಪ ಕಾಮಿಡಿಯಾಗಿ ಏನೋ ವಿಡಿಯೋ ಮಾಡಿದ್ದಾರೆ. ಅದು ಬಿಟ್ಟರೆ ನೋಡಿ, ಇದೆ ನಂದಿ ಹಿಲ್ಸು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಕಾಶ ಭೂಮಿ ಎರಡು ಒಂದಾಗಿರೋ ಥರ ಕಾಣಿಸ್ತಾ ಇದೆ. ದೊಡ್ಡವರು ಒಂದು ಗಾದೆ ಹೇಳಿದ್ದಾರೆ, ಏನು ಗೊತ್ತಾ? ನಂದಿ ನೋಡಿರೋರು ವರಾಹಸ್ವಾಮಿ ಅಂದರೆ ಹಂದಿಗಿಂತ ಕೀಳು ಅಂತ ಹೇಳಿದ್ದಾರೆ ದೊಡ್ಡವರು. ಆ ಒಂದು ಗಾದೆ ಈ ಒಂದು ಜಾಗಕ್ಕೆ ಸೂಟಬಲ್ ಆಗುತ್ತೆ. ನಂದಿ ನೋಡಿರೋರು ಹಂದಿಗಿಂತ ಕಡೆ ಅಂತ. ನೋಡಿ, ನಂದಿ ಹಿಲ್ಸು ಜೀವನದಲ್ಲಿ ಒಂದ್ಸತಿ ಅಥವಾ ನೀವು ನೋಡಲೇಬೇಕು. ಬೆಂಗಳೂರಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಇರುವಂಥ ಜಾಗ ಅಂದರೆ ನಂದಿ ಹಿಲ್ಸು. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನಂದಿ ಹಿಲ್ಸ್ನ ನೋಡಿ, ತುಂಬ ಚೆನ್ನಾಗಿದೆ. ಅದು ಈ ಟೈಮಲ್ಲಿ ಜುಲೈ ತಿಂಗಳಲ್ಲಿ ಹೋದ್ರಂತೂ ತುಂಬ ಚೆನ್ನಾಗಿರುತ್ತೆ ವೆದರು. ನೀವೇ ಮುಂದೆ ನೋಡ್ಬೋದು ಫಾಗ್ ಎಲ್ಲ ಯಾವ ಥರ ಇರುತ್ತೆ ಅಂತ. ಫಾಗು ತುಂಬ ಜಾಸ್ತಿ ಇರುತ್ತೆ ನೋಡಿ, ಫಾಗು ಎಲ್ಲ ಜಾಸ್ತಿ ಇದೆ. ಸೊ ಯಾರೆಲ್ಲ ನಂದಿ ಹಿಲ್ಸ್ ನೋಡಿಲ್ಲ ದಯವಿಟ್ಟು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂದಿ ಹಿಲ್ಸು. ಜೂನು ಮತ್ತು ಜುಲೈ ತಿಂಗಳಲ್ಲಿ ಮೋಸ್ಟ್ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಂದೆ ನಾನು ಮಾತಾಡೋದಿಲ್ಲ, ನೀವೇ ನೋಡಿ ಖುಷಿಪಡಿ. ಸೊ ನೋಡಿ ಯಾವ ಥರ ಇದೆ ಈ ವಿಡಿಯೋ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾವು ಒಳಗಡೆ ಎಂಟ್ರಿ ಆದ ತಕ್ಷಣ ನೋಡ್ಬೋದು ಎಷ್ಟೊಂದು ಮಂಜು ತುಂಬಿಕೊಂಡಿದೆ ಅಂತ.
ಸಖತ್ತಾಗಿ ಮಂಜು ಮುಚ್ಕೊಂಡಿತ್ತು. ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅನ್ನೋ ಥರ ಇತ್ತು ವಾತಾವರಣ. ನೋಡ್ಬೋದು ನೀವೂನು ಯಾವ ಥರ ಇದೆ ಅಂತ. ಹಾಗೆ ನಾವು ನೋಡಿಕೊಂಡು ಇನ್ನು ಮುಂದೆಗೆ ಹೋದ್ವಿ. ಇನ್ನು ಮುಂದೆ ಎಲ್ಲ ಹಿಂಗಿದೆ ನೋಡೋಣ ಅಂತ ಹೋದ್ವಿ. ಇಲ್ಲಿ ಒಳಗಡೆ ಹೋದ್ವಿ, ಇನ್ನೂ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಸೆಲ್ಫೀಸ್ ಎಲ್ಲ ತಗೊಂಡ್ವಿ ನಾವು. ಇದು ಬಂದು ಕಲ್ಯಾಣಿ. ತುಂಬ ಮೂವೀಸೆಲ್ಲ ಇಲ್ಲೆಲ್ಲ ಶೂಟ್ ಆಗಿದೆ. ಹಳೆ ಮೂವೀಸು ಮತ್ತು ಹೊಸ್ದಾಗಿ ಮಾಡಿರೋಂಥ ಮೂವೀಸು ಎಲ್ಲ ಈ ಒಂದು ಜಾಗದಲ್ಲಿ ಶೂಟಿಂಗ್ ನಡೆದಿದೆ. ನೀವು ನೋಡ್ಬೋದು. ಯಾರಾದರೂ ಈ ಒಂದು ಜಾಗದಲ್ಲಿ ಶೂಟಿಂಗ್ ನಡೆದಿರೋಂಥ ಮೂವಿ ನೋಡಿದರೆ ಕಮೆಂಟಲ್ಲಿ ತಿಳಿಸಿ ಯಾವ ಮೂವಿ ಅಂತ. ಇದು ಲೊಕೇಶನ್, ಮ್ಯಾಪ್ ಲೊಕೇಶನ್ ಇದು. ನಂದಿ ಹಿಲ್ಸಲ್ಲಿ ಯಾವ್ಯಾವ ಪ್ಲೇಸು ಎಲ್ಲೆಲ್ಲಿದೆ ಅಂತ. ಸೊ ಇದು ಮೋಸ್ಟ್ ವಿಸಿಟೇಬಲ್ ಪ್ಲೇಸು. ಇವಾಗ ನನ್ನ ಫ್ರೆಂಡನ್ನ ಕಣ್ಣು ಮುಚ್ಚಿಸ್ಕೊಂಡು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವಳು ಫೀಲ್ ಮಾಡಲಿ ಅಂತ. ನೋಡಿ ನೀವೂ ಅವಳು ಯಾವ ಥರ ಫೀಲ್ ಮಾಡಿದ್ಲು ಅಂತ. ಅವಳು ಇದೆಲ್ಲ ಫಸ್ಟ್ ಟೈಮ್ ನೋಡಿರೋದು. ಸೊ ಅದಕ್ಕೆ ಅವ್ರಿಗೂ ಫೀಲ್ ಆಗಲಿ ಅಂತ ನಾನು ಕಣ್ಣು ಮುಚ್ಚಿಸ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವೇನೆ ಅವಳು ಯಾವ ಥರ ಫೀಲ್ ಮಾಡ್ತಾಳೆ ಅಂತ ನೋಡಿ. ಮಮ್ಮಿ ಮಮ್ಮಿ ಹುಷಾರು. ಕಾಣಿಸ್ತೈತೆ ಮಮ್ಮಿ, ಇಲ್ಲಿ ಕಾಣಿಸ್ತೈತೆ ನೋಡಿ. ಅದು ಕೊರದಿರೋದು ಮಮ್ಮಿ, ಅದು ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ವಿ. ಅಶ್ವಿನಿ ನಕ್ಷತ್ರ ತೋರಿಸ್ತೀನಿ ಬಾ ಅಂದ್ಬಿಟ್ಟು ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ತೋರಿಸ್ತಾ ಇದ್ದೀವಿ. ಈ ಥರ ಎಲ್ಲ ಕೋತಿ ಚೇಷ್ಟೆ ಮಾಡೋದ್ರಲ್ಲಿ ನಾವು ಎತ್ತಿದ ಕೈ. ನೋಡಿ ನಿಮ್ಗೆ ಎಲ್ಲ ನೋಡ್ಕೊಂಡು ಕೆಳಗಡೆ ಬಂದಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೊಂದು ಕೈ ಮುಗಿದ್ಬಿಟ್ಟು ನಂದಿ ಹಿಲ್ಸಲ್ಲಿ ನಂದಿನ ನೋಡಿರಲಿಲ್ಲ, ನಂದಿನ ನೋಡಿಕೊಂಡು ಬಂದ್ವಿ. ನೀವು ನೋಡ್ಕೊಳ್ಳಿ ನಂದಿ ದರ್ಶನ ಮಾಡ್ಕೊಳ್ಳಿ. ನಂದಿ ಹಿಲ್ಸಲ್ಲಿ ಇರುವಂಥ ನಂದಿ ದರ್ಶನ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಒಂದು ಜಾಗನು. ಈ ಒಂದು ಬ್ರಿಡ್ಜ್ ಮೇಲೆ ನೋಡೋಕ್ಕೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ನೀವು ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿ ಫೀಲ್ ಮಾಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಬ್ರಿಡ್ಜ್ ಸಖತ್ತಾಗಿದೆ ಅಂತ. ಈ ಒಂದು ಬ್ರಿಡ್ಜ್ನ ನೋಡೋಕ್ಕೂ ತುಂಬ ಜನ ತುಂಬ ದೂರದಿಂದ ಬರ್ತಾರೆ. ನೀವು ಮೋಸ್ಟ್ ವಿಸಿಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ. ಸಖತ್ತಾಗಿ ಕಾಣಿಸುತ್ತೆ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ವ್ಯೂ. ನೀವು ಒಂದ್ಸತಿ ನಂದಿ ಹಿಲ್ಸಿಗೆ ಹೋಗಿ ಅಂತ ನಾನು ಸಜೆಸ್ಟ್ ಮಾಡುತ್ತೀನಿ. ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಮೂವಿ ಶೂಟಿಂಗ್ ಎಲ್ಲ ಆಗಿದೆ. ಯಾವ ಮೂವಿ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಶ್ ಮೂವಿ ಶೂಟಿಂಗ್ ನಡೆದಿದೆ, ಯಾವ ಮೂವಿ ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.